ಬೈಕ್ನಲ್ಲಿ ಹೋಗ್ತಾ ಇದ್ದ ದಂಪತಿ ಕಣ್ಣಿಗೆ ಮಣ್ಣೆರಚಿ ದರೋಡೆ ಮಾಡಲಾಗಿದೆ. ಗನ್ ತೋರಿಸಿ ಚಿನ್ನದ ಮಾಂಗಲ್ಯ ಸರವನ್ನ ರಾಬರ್ಸ್ಗಳು ಕಿತ್ಕೊಂಡು ಹೋಗಿದ್ದಾರೆ. ಹಾವೇರಿಯ ಹಾನಗಲ್ ತಾಲೂಕಿನ ಅಕ್ಕಿಯಾಲೂರು ಬಳಿ ನಡೆದಿರುವಂತಹ ರಾಬರಿ ಇದು. ಬೈಕ್ನಲ್ಲಿ ಹೋಗ್ತಾ ಇದ್ದ ದಂಪತಿ ಕಣ್ಣಿಗೆ ಮಣ್ಣೆರಚಿ ರಾಬರಿ ಮಾಡಿರುವಂತಹ ಘಟನೆ ಹಾವೇರಿಯ ಹಾನಗಲ್ ತಾಲೂಕಿನ ಅಕ್ಕಿಯಾಲೂರು ಬಳಿ ನಡೆದಿದೆ. ವೃದ್ಧ ದಂಪತಿ ಗೃಹ ಪ್ರವೇಶಕ್ಕೆ ತೆರಳುತ್ತಿದ್ದ ವೇಳೆ ಈ ಘಟನೆ ನಡೆದಿದೆ. ನಾಗಪ್ಪ ಕುಬಸದ, ಪುಷ್ಪಾ ಕುಬಸದ ಎಂಬುವವರ ಸರ ಕಳ್ಳತನ ಆಗಿದೆ. 4,40,000 ಮೌಲ್ಯದ ತಾಳಿ ಚೈನ್ ಏನಿದೆ, 15 ಗ್ರಾಂನ ಚೈನ್ ಸರ ಕೂಡ ಕದ್ದಿದ್ದಾರೆ. ಆಡ ಹಗಲೇ ಬೈಕ್ನಲ್ಲಿ ಬಂದು ಅಟ್ಯಾಕ್ ಮಾಡಿದ್ದಕ್ಕೆ ದಂಪತಿಗಳು ಬೆಚ್ಚಿ ಬಿದ್ದಿದ್ದಾರೆ. ಸ್ಥಳಕ್ಕೆ ಆಡೂರು ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಅವರು ಹೊಂಟಿದ್ರು ಸರ್. ಅವ್ರು ಈ ಸೈಡಿಂದ ಮುಂದೆ ಹೋಗ್ಯಾರ ಸರ್. ಅವರು ಮುಂದೆ ಹೋಗಿ ಹೊಳಿಸ್ಕೊಂಬಂದಾರೆ. ಮುಂದೆ ನಮ್ಮ ನಮ್ಮ ತಂಗಿಯರು ಇದ್ರು ಸರ್. ಅವ್ರಿಗೆ ನೋಡಕ್ ಹೋಗ್ಯಾರ. ಅವ್ರಿಗೇನು ಆಟ ಹೋಗಿಲ್ಲ. 3 ಮಂದಿ ಇದಾರೆ ಗಾಡಿ ಮೇಲೆ. ಅವ್ರ ಗಾಡಿ ಹೊಳಿಸ್ಕೊಂಡು ನಮ್ಮ ಕಡೆ ಬಂದಾರ. ಬಂದು ಇವ್ರಿಗೆ ಮಣ್ಣು ನುಗ್ಗಿದ್ರಿ. ಹಿಂಗ ಕಣ್ಣಿ ಗಾಡಿ ಮೇಲೆ ಇದ್ದವ್ರಿಗೆ ಮಣ್ಣು ನುಗ್ಗಿದ್ರು. ಮಣ್ಣು ಹೋಗೋದಕ್ಕೆ ನಾವು ಅವ್ರ ಗಾಡಿ ಹೊಡಕ್ಕೆ ಸರಿಯಾಗಲ್ಲ ಅಂತ ತರಬಿದ್ದು. ನಾವು ತರಬೇತಿಗೆ ಮುಂದೆ ಹೋಗಿದ್ರು ಸರ್. ಅವರು 4 ಮೀಟ್ರ್ 2 ಮೀಟ್ರ್ ಮುಂದೆ ಹೋದಾರ. 3-4 ಮೀಟ್ರ್ ಹಳ್ಳಿ ಬಂದ್ರು. ಅವ್ರು ಬಂದು ಹಿಂಗೆ ಕೊಳ್ಳಂತ ಹಾಕಿ ಪಿಸ್ತಲ್ ತೋರಿಸಿ ಹಿಂಗೆ ತೆಕ್ಕೊಂಡು ಹೋಗ್ಬಿಟ್ಟು ಅವರು ಹೊಂಟಿದ್ರು ಸರ್. ಅವ್ರು ಈ ಸೈಡಿಂದ ಮುಂದೆ ಹೋಗ್ಯಾರ ಸರ್. ಅವರು ಮುಂದೆ ಹೋಗಿ ಹೊಳಿಸ್ಕೊಂಬಂದಾರೆ. ಮುಂದೆ ನಮ್ಮ ತಂಗಿಯರು ಇದ್ರು ಸರ್. ಅವ್ರಿಗೆ ನೋಡಕ್ ಹೋಗ್ಯಾರ. ಅವ್ರಿಗೇನು ಆಟ ಹೋಗಿಲ್ಲ. 3 ಮಂದಿ ಇದಾರೆ ಗಾಡಿ ಮೇಲೆ. ಅವ್ರ ಗಾಡಿ ಹೊಳಿಸ್ಕೊಂಡು ನಮ್ಮ ಕಡೆ ಬಂದಾರ. ಬಂದು ಇವ್ರಿಗೆ ಮಣ್ಣು ನುಗ್ಗಿದ್ರಿ. ಹಿಂಗ ಕಣ್ಣಿ ಗಾಡಿ ಮೇಲೆ ಇದ್ದವ್ರಿಗೆ ಮಣ್ಣು